ಓಟು ಕೈಗಿದಲ್ಲ ಬಾಕಿ ಕೈ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಜಿಪ ನಡುವಿನಲ್ಲಿ ಮರದ ಕೊಂಬೆ ಕಡಿಯುವ ವಿಚಾರಕ್ಕೆ ಸಂಬಂಧಿಸಿ ನಡೆದ ಗಲಾಟೆಯಲ್ಲಿ ವ್ಯಕ್ತಿಯೊಬ್ಬರ ಹಲ್ಲು ಮುರಿದು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಸಜಿಪ ನಡುವಿನ ಸುರೇಶ್ ರೈ ಎಂಬುವರ ತಾಯಿ ಮನೆಯ ಹಂಚಿನ ಮೇಲ್ಚಾವಣಿಗೆ ನೆರೆಮನೆಯ ಸೋಮನಾಥ್ ಭಂಡಾರಿ ಎಂಬುವರು ನೋಡಿಕೊಳ್ಳುತ್ತಿದ್ದ ಜಮೀನಿನ ಮರದ ಕೊಂಬೆಗಳು ತಾಕಿದ್ದವು. ಇದರಿಂದ ಮೇಲ್ಚಾವಣಿ ಕುಸಿಯುತ್ತಿದ್ದು, ಹಲವು ಬಾರಿ ಹೇಳಿದ್ರೂ ಕೊಂಬೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮೇ 23ರಂದು ಸುರೇಶ್ ರೈ ತಾವೇ ಕೊಂಬೆ ಕಡಿಯಲು ಮುಂದಾಗಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಆರೋಪಿ ಸೋಮನಾಥ್ ಭಂಡಾರಿ ಸುರೇಶ್ ರೈಯವರ ಮೇಲೆ ತೆಂಗಿನಕಾಯಿ ಹಾಗೂ ಕಲ್ಲುಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ತೀವ್ರತೆಗೆ ಸುರೇಶ್ ರೈಯವರ ಹಲ್ಲುಗಳು ಕಿತ್ತು ಬಂದಿದ್ದು, ಅವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಡೆಯಲು ಬಂದ ಸುರೇಶ್ ಅವರ ಪತ್ನಿಗೂ ಆರೋಪಿ ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಒಡ್ಡಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಇದ್ದ ರಾಜಕೀಯ ಪ್ರಭಾವ ಹೊಂದಿರುವ ಆರೋಪಿ ಸೋಮನಾಥ್ ಭಂಡಾರಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತಾನು ಗಾಯಗೊಂಡವನಂತೆ ನಟಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳುತ್ತಿದ್ದಂತೆ ನಿನ್ನೆ ರಾತ್ರಿ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಸದ್ಯ ಸುರೇಶ್ ರೈ ನೀಡಿದ ದೂರಿನ ಮೇರೆಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.